ಎಲ್ರಿಗೂ ಜೈ ಭೀಮ್. ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಲೋಕ್ ಜನಶಕ್ತಿ ಪಾರ್ಟಿ ಮತ್ತೆ ನಮ್ಮ ದಲಿತ ಸೇನೆ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ, ನನ್ನ ಸಹೋದ್ಯೋಗಿಗಳು, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮದಿರು, ಪಾರ್ಟಿಯಲ್ಲಿ ಎಲ್ಲಾ ತರದ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ನನ್ನ ಹುಟ್ಟುಹಬ್ಬದ ಈ ನಾಡಿನ ಸಮಸ್ತ ಜನತೆಗೂ ಕೂಡ ಅರ್ಪಣೆ ಮಾಡುತ್ತಾ, ಇವತ್ತು ಏನು ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಜಿ ಸ್ಥಾಪನೆ ಆಗಿರ್ತಕ್ಕಂತಹ ಲೋಕ್ ಜನಶಕ್ತಿ ಪಾರ್ಟಿ ಮತ್ತೆ ದಲಿತ ಸೇನೆ, ಅದರ ಅಂಗವಾಗಿ ನಾನು ಈ ಪಾರ್ಟಿ ಮತ್ತೆ ಸಂಘಟನೆಯನ್ನ ರಾಜ್ಯದಲ್ಲಿ ಸುಮಾರು 25 ವರ್ಷಗಳಿಂದ ಸತತವಾಗಿ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರ ನಿಕಟವಾದಂತಹ ಸಂಪರ್ಕವನ್ನ ಹೊಂದಿದ್ದು, ಚಿರಾಗ್ ಪಾಸ್ವಾನ್ ಜಿ ಅವರ ಕಾಲವಾದ ನಂತರ ಚಿರಾಗ್ ಪಾಸ್ವಾನ್ ಜಿ ಅವರ ಕೈಯನ್ನ ಬಲಪಡಿಸುವ ಮುಖಾಂತರ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಸಂಘಟನೆಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ, ನೋಡಿದ್ದೀರಿ. ಈ ನಿಟ್ಟಿನಲ್ಲಿ ನಾವು ಹೇಳೋದಿಷ್ಟೇ, ಸಮಾಜಕ್ಕೆ ಎಲ್ಲಿ ಅನ್ಯಾಯ, ಅಧರ್ಮ, ಅಕ್ರಮ ಆಗ್ತದೆ ಅಂತ ಸಂದರ್ಭದಲ್ಲಿ ಲೋಕ್ ಜನಶಕ್ತಿ ಪಾರ್ಟಿ ಮತ್ತೆ ದಲಿತ ಸೇನೆ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ನೋಡಿದ್ದೀರಿ. ಬಟ್ ನನ್ನ ಕಾರ್ಯಕರ್ತರು ಯಾರೇ ಆಗಿರ್ಲಿ ಕೂಡ ಅವ್ರಿಗೆ ಏನ್ ಅನ್ಯಾಯ ಆಗ್ತದೆ, ಯಾವ ಜನಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದಲ್ಲಿ ಜಾತಿ, ವರ್ಗ, ಧರ್ಮ, ಮತ ಯಾವುದೇ ತರದಲ್ಲೇನೆ ಎಲ್ಲಾ ಜಾತಿಯವರಿಗೂ ಕೂಡ ಬೆನ್ನೆಲುವಾಗಿ ನಿರಂತರವಾಗಿ ಅವ್ರಿಗೆ ಅನ್ಯಾಯ ಆಗಿರ್ಲಿ, ಅದ ಏನೇ ಆಗಿದ್ರು ಕೂಡ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಗುರಿ. ಮತ್ತೆ ನಮ್ಮ ಎಲ್ಲರ ಆಶೆಯನ್ನು ಕೂಡ ಪಾಸ್ವಾನ್ ಜಿ ಅವರು ಖಂಡಿತ ಕನಸನ್ನ ನಡೆಸ್ಪಾಡ್ತಾ, ಸನ್ಮಾನ್ಯ ಶ್ರೀ ಚಿರಾಗ್ ಪಾಸ್ವಾನ್ ಜಿ ಅವ್ರ ಬೆನ್ನಿಗೆ ನಾವು ನಿಂತ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಂತಹ ದಾರಿಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಹೆಮ್ಮೆ ತರ್ತಕ್ಕಂಥ ವಿಷಯ. ಈ ನಿಟ್ಟಿನಲ್ಲಿ ಹುಟ್ಟುಹಬ್ಬ ಅಂತಕ್ಕಂಥದ್ದನ್ನ ನಾವು ಅದ್ದೂರಿಯಾಗಿ ಮಾಡ್ಕೊಳ್ಳಬಾರ್ದು, ಸರಳತೆಯಿಂದ ಇರಬೇಕು. ಹಾಗಾಗಿ ನಾವು ಕೇಂದ್ರ ಕಚೇರಿಯಲ್ಲಿ ಒಂದು ಸಣ್ಣದ ಪ್ರಮಾಣದಲ್ಲಿ ಒಂದು ಕೇಕ್ ಅನ್ನ ಕಟ್ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಮಾತ್ರ ಊಟದ ವ್ಯವಸ್ಥೆಯನ್ನ ಮಾಡಿ, ನಂತರ 5ನೇ ತಾರೀಕು ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ನಂತರ 5ನೇ ತಾರೀಕು ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿ ಮತ್ತೆ ಬಡಬಗ್ಗರಿಗೆ ಎಲ್ಲ ಬುಕ್ ವಿತರಣೆ, ಮತ್ತೆ ವಯಸ್ಸಾದಂತವ್ರಿಗೆ ಹೆಜ್ಜಿದಿರಿಗೆಲ್ಲ ಒಂದು ಸ್ಯಾರಿ ವಿತರಣೆ, ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಮ್ಮ ರಾಜ್ಯ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡಿ ಇದೆಲ್ಲವನ್ನೂ ಕೂಡ ನಾವು ಮನದಲ್ಲಿ ಇಟ್ಕೊಂಡು ನಾವು ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ, ನಮ್ದು ಸರಳತೆಯಿಂದ ಆಗ್ಲಿ ಲೋಕ್ ಜನಶಕ್ತಿ ಪಾರ್ಟಿ ರಾಜ್ಯ ಕಚೇರಿಯಲ್ಲಿ ಒಂದು ಸಣ್ಣದಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಎಲ್ಲಾ ಕಡೆಯಿಂದ ನನ್ನ ಕಾರ್ಯಕರ್ತರುಗಳು ಬರಲಾಗಿ, ಮತ್ತೆ ರಾಜ್ಯ ಸಮಿತಿಯಲ್ಲಿ ಬಂದಿರತಕ್ಕಂತ ನಮ್ಮ ವೇದಾವತಿ ಆಗಿರ್ಬೋದು, ನಮ್ಮ ಸ್ಟಾರ್ ಸುನಿಲ್ ಆಗಿರ್ಬೋದು, ನಮ್ಮ ಮುನ್ಕೃಷ್ಣ ಆಗಿರ್ಬೋದು, ಮುನ್ರಾಜ್ ಆಗಿರ್ಬೋದು, ನಮ್ಮ ಶಂಕರ್ ರೆಡ್ಡಿ ಆಗಿರ್ಬೋದು, ನಮ್ಮ ರವಿಕುಮಾರ್ ಆಗಿರ್ಬೋದು, ಮತ್ತೆ ನಮ್ಮ ವಿಜಯ್ ಕುಮಾರ್ ಆಗಿರ್ಬೋದು, ಹಾಗಾಗಿ ಎಲ್ಲ ನನ್ನ ಕಾರ್ಯಕರ್ತ ನಮ್ಮ ಕೃಷ್ಣಮೂರ್ತಿ ಎಲ್ಲರೂ ಕೂಡ ಇನ್ನು ಬಹಳಷ್ಟು ಜನ ಹೆಸರು ಹೇಳಕ್ಕಾಗೋದಕ್ಕೆ ಆಗೋದಿಲ್ಲ, ಕ್ಷಮೆ ಇರ್ಲಿ. ಹಾಗಾಗಿ ನಾವೇನು ಜಾಸ್ತಿ ವೈಭವ ಕೊಡತಕ್ಕಂತ ವಿಚಾರ ಇದಲ್ಲ. ಬಟ್ ಯಾವ್ದನ್ನ ಸಾಧನೆ ಮಾಡಿರಂತ ವಿಚಾರ ಇದ್ರೆ ಅದನ್ನು ವೈಭವೀಕರಣ ಕೊಟ್ಟು ಮಾತಾಡ್ಬೋದು. ಆದ್ರೆ ಇದು ಹುಟ್ಟುಹಬ್ಬ ಆಗಿರೋದ್ರಿಂದ ಸರಳತೆ ಮತ್ತೆ ನನ್ನ ಕಾರ್ಯಕರ್ತರಿಗಷ್ಟೇ ಒಂದು ತೋರ್ಪಡೆ ಆಗಂತ ಒಂದು ಕಾರ್ಯಕ್ರಮ ಇದಾಗಿದ್ದು, ಮುಂಬರುವ ದಿನಗಳಲ್ಲಿ ಲೋಕ್ ಜನಶಕ್ತಿ ಪಾರ್ಟಿ ಮತ್ತೆ ದಲಿತ ಸೇನೆ ಏನು ನನ್ನ ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರೆಲ್ಲರೂ ಕೂಡ ಸದೃಢರಾಗಬೇಕು. ಚುರುಕ್ತನದಲ್ಲಿ ನಮ್ಮ ದಲಿತ ಸೇನೆ ಮತ್ತೆ ಲೋಕ್ ಜನಶಕ್ತಿ ಪಾರ್ಟಿಯನ್ನ ಎತ್ತುವಂತ ಕೆಲಸ ಆಗ್ಬೇಕು. ಮತ್ತೆ ಎಲ್ಲ ಈ ಪಾರ್ಟಿಯನ್ನ ಬೆಳೆಸುವಂತ ಕೆಲಸ. ಇವತ್ತಿನ ದಿವಸ ಇಬ್ಬರು ನಾಯಕರುಗಳು ರಾಜ್ಯ ನಾಯಕರಾಗಿ ಲೋಕ್ ಜನಶಕ್ತಿ ಪಾರ್ಟಿಗೆ ಸೇರ್ಪಡೆ ಆಗಲಿದ್ದು, ಇವತ್ತು ಒಂದನೇದಾಗಿ ನಮ್ಮ ಸ್ಟಾರ್ ಸುನಿಲ್ ಅವರನ್ನ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿ ಇವತ್ತು ಅವರಿಗೆ ಆದೇಶ ಪತ್ರವನ್ನು ನೀಡಲಾಗಿ ಇವಾಗ ಅವರು ಇವತ್ತಿಂದ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರಾಗಿ ರಾಜ್ಯ ನಾಯಕರಾಗಿ ಹೊರಹೊಮ್ಮಲಿದ್ದಾರೆ.
ಹಾಗೆ ನಮ್ಮ ಶಂಕರ್ ರೆಡ್ಡಿ ಅವರು ಕೂಡ ರಾಜ್ಯ ಉಪಾಧ್ಯಕ್ಷರಾಗಿ, ಜನರಲ್ ಬಾಡಿಯ ರಾಜ್ಯ ಉಪಾಧ್ಯಕ್ಷರಾಗಿ, ಲೋಕ ಜನಶಕ್ತಿ ಪಾರ್ಟಿಯ ರಾಜ್ಯ ಸಕ್ರಿಯ ಕಾರ್ಯಕರ್ತರಾಗಿ ಹೊರಹೊಮ್ಮಲಿದ್ದಾರೆ. ರಾಜ್ಯ ನಾಯಕರನ್ನ ಇವತ್ತು ನಾವು ಈ ರಾಜ್ಯಕ್ಕೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀವಿ. ಅಂದ್ರೆ ಲೋಕ ಜನಶಕ್ತಿ ಪಾರ್ಟಿಯ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾರ್ಯಕರ್ತರು ಬೇಕು ಅಂತ ಹುಡುಕಾಗಿ ಈಗ ಪ್ರಾಮಾಣಿಕರಲ್ಲಿ ನಮ್ಮಂತ ಕಂಡಂತ ನಮ್ಮ ಸದ್ರು ಅನ್ನೊಂದು ನಮ್ಮ ಸ್ನೇಹ ಭಾಗದಲ್ಲಿ ನಮ್ಮ ಅಣ್ಣ ತಮ್ಮಂದಿರ್ಗಿನ್ನ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ 2 ಜೀವಿಗಳು ಕೂಡ ನನ್ನ ಜೊತೆ ಇರ್ತಾರೆ. ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಲೋಕ ಜನಶಕ್ತಿ ಪಾರ್ಟಿಯನ್ನ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಬ್ಬ ಸಹೋದರರಾದಂತ ಬಾರ್ಕಾರ್ ಅವರು ದಲಿತ ಸೇನೆ ಕಾರ್ಯಕರ್ತರಾಗಿ ಈಗ ರಾಜ್ಯ ಕಮಿಟಿಗೆ ನಾವು ತಗೋತಾ ಇದ್ದೀವಿ. ಪೋಸ್ಟಿಂಗ್ ಡಿಕ್ಲರೇಷನ್ ಆಗಿಲ್ಲ, ಹಾಗಾಗಿ ಯಾವ ಪೋಸ್ಟ್ ಕೊಡ್ಬೇಕು ಅಂತಕ್ಕಂಥದ್ದನ್ನ ಪಾರ್ಟಿ ತಿಳಿಸಿ ನಾವು ಲೆಟರ್ ಕೊಡುವ ಮುಖಾಂತರ ಅವ್ರನ್ನು ಕೂಡ ರಾಜ್ಯ ನಾಯಕರನ್ನಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಈಗೇನು ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತಿ ಮತ್ತೆ BBMP ಏನು ಇವತ್ತು ಇಡೀ ರಾಜ್ಯದ ಕಣ್ಣು ಅದ್ರ ಮೇಲೆ ಬಿದ್ದು ಇವತ್ತು ಎಲೆಕ್ಷನ್ ನಡಿಬೇಕು ಅಂತಕ್ಕಂಥದ್ದ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಆ ಹೆಜ್ಜೆಗೆ ಪೂರಕವಾಗಿ ನಾವು ಕೂಡ ಲೋಕ ಜನಶಕ್ತಿ ಪಾರ್ಟಿಯಿಂದ ನಾವು ಕೂಡ ಈ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿಯುವಂತ ಕೆಲಸ ನಾವು ಪಾರ್ಟಿಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮಾಧ್ಯಮ ಮೀಡಿಯಾ ಮಿತ್ರರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಮಾಜಕ್ಕೆ ಹಂಚಿಕೆ ಆಗ್ಬೇಕು. ನಾವು ಹೇಳೋ ಮಾತು ಇಲ್ಲಿಗೆ ಎಂಡಾಗಬಾರ್ದು. ನಾವು ಹೇಳೋ ಮಾತು ಪ್ರಸಾರ ಆದ್ರೆ ಖಂಡಿತವಾಗಿ ಕೂಡ ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಎಲ್ಲ ಹೋಗ್ತದೆ. ಬಟ್ ದಲಿತ ಸೇನೆ ಒಂದು ಲೋಕ ಜನಶಕ್ತಿ ಪಾರ್ಟಿಗೆ ಸಪೋರ್ಟ್ ಆಗಿರ್ತಕ್ಕಂಥ ಒಂದು ಸಂಘಟನೆ ಇದು. ಹಾಗಾಗಿ ಲೋಕ ಜನಶಕ್ತಿ ಪಾರ್ಟಿಯನ್ನ ಕೈಯಲ್ಲಿ ಹಿಡಿಯುವಂತ ಕೆಲಸ ದಲಿತ ಸೇನೆ ಮಾಡ್ತದೆ. ಲೋಕ ಜನಶಕ್ತಿ ಪಾರ್ಟಿ ಪಾರ್ಟಿಸಿಪೇಟ್ ಮಾಡುವಂತ ಕೆಲಸ ಲೋಕ ಜನಶಕ್ತಿ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈಗಾಗಲೇ ಸಕ್ರಿಯವಾಗಿ 2017ರಿಂದ ನಾನು ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ರಾಜ್ಯಾಧ್ಯಕ್ಷನಾಗಿ ಉಳಿಸ್ಕೊಂಡಿರೋದ್ರಿಂದ ಈಗಾಗಲೇ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲ ವಾರ್ಡ್ ವೈಸು, ತಾಲೂಕ್ ವೈಸು, ಡಿಸ್ಟಿಕ್ ವೈಸು ಕೂಡ ಕಾರ್ಯಕರ್ತರಿರೋದ್ರಿಂದ ಈಗಾಗಲೇ ಪಟ್ಟಿಗಳು ಕೂಡ ಒಂದಷ್ಟು ಜನಗಳು ಆಳೆ ಅಂದ್ರೆ ಎಲ್ಲ ಪಟ್ಟಿಗಳು ಕೂಡ ನಮ್ಮ ಹತ್ರ ಬಂದು ತಲುಪಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಎಲ್ಲೆಲ್ಲಿ ಖಾಲಿ ಇದಾವೆ ಅಲ್ಲಿ ಅವು ಕೂಡ ಫುಲ್ಫಿಲ್ ಮಾಡುವಂತ ಕೆಲಸ ಲೋಕ ಜನಶಕ್ತಿ ಪಾರ್ಟಿ ಮಾಡ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ.